ಧನುಸ್ಸು ರಾಶಿ, ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ವಿಳಂಬವಾಗುತ್ತೆ. ನಿಮ್ಗೆ ಯಾವುದಾದ್ರೂ ಹಣ ಬರಬೇಕು ಅಂತಿದ್ದರೆ ಅದು ಸ್ವಲ್ಪ ನಿಧಾನವಾಗುತ್ತೆ, ನಿಧಾನಗತಿಯನ್ನು ಅದು ಪಡ್ಕೊಳ್ತಕ್ಕಂತಹದ್ದು. ಸಾಲಕ್ಕೆ ಸಿಕ್ಕಿ ಹಾಕ್ಕೊಳ್ತಕ್ಕಂತಹ ಸಾಧ್ಯತೆ, ಸಾಲ ಮಾಡಬೇಕಾದಂಥ ಪರಿಸ್ಥಿತಿ, ಅದನ್ನು ಅಗತ್ಯಕ್ಕೆ ಅನುಗುಣವಾಗಿ ನಿರ್ಧಾರ ಮಾಡಬೇಕಾಗತ್ತೆ. ಸುಮ್ಮನೆ ಸಾಲ ಸಿಕ್ಕುತ್ತೆ ಅಂತ ತಗೊಳ್ಳುವಂಥದ್ದು, ಇಲ್ಲ ನಾನು ಕೇಳಿದರೆ ಕೊಟ್ಬಿಡ್ತಾರೆ ಅಂತ ತಗೊಳ್ಳುವಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಅನಗತ್ಯವಾದಂತಹ ಸಮಸ್ಯೆಗಳು ಕಾಡುತ್ತೆ, ಅದರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆರೋಗ್ಯದ ತೊಂದರೆಯೂ ಕೂಡ ಕಾಣುವಂಥದ್ದಿದೆ, ಅದರಿಂದ ಅದರ ಬಗ್ಗೆನೂ ಕೂಡ ಹೆಚ್ಚು ಗಮನವನ್ನು ಕೊಡಿ. ಕೆಲಸದ ಸ್ಥಳದಲ್ಲಿ ಕಿರಿಕಿರಿ, ಮನಸ್ಸಿಗೆ ಸಮಾಧಾನ ಇಲ್ಲ, ಹಾಗಾಗಿ ಅಲ್ಲೂ ಕೂಡ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ, ಸಂತೋಷದಿಂದ ಬೇರೆಯವರನ್ನ ಸಂತೋಷಪಡಿಸುವ ಮುಖಾಂತರ ನೀವು ಕೆಲಸವನ್ನು ಮಾಡಬೇಕಾಗತ್ತೆ. ವಿನಾಕಾರಣ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ, ಅದು ಕೂಡ ಮತ್ತೆ ಅನರ್ಥಕ್ಕೆ ಕಾರಣವಾಗ್ತಕ್ಕಂಥದ್ದು. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಕೆಲಸದ ಗುಣಮಟ್ಟ ಹೆಚ್ಚಾಗುವಂಥದ್ದು. ಇದರಿಂದ ಸಹಜ ಸ್ವಭಾವವಾಗಿ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಮಗೆ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ವೈವಾಹಿಕ ಜೀವನದಲ್ಲಿ ಏರುಪೇರಾಗ್ತಕ್ಕಂತಹ ಒಂದು ಸೂಚನೆ ಇದೆ. ಇದು ಸಾಧಾರಣ, ಆದರೆ ಅದು ವಿಕೋಪಕ್ಕೆ ತಿರುಗದೇ ಇರುವಂತಹ ರೀತಿಯಲ್ಲಿ ನೀವು ಕಾಪಾಡಿಕೊಳ್ಬೇಕು. ಪ್ರಾಮಾಣಿಕತೆಯನ್ನು, ಸತ್ಯವನ್ನು, ನಿಜಾಂಶವನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಅದಿಲ್ಲ ಅಂತಾದರೆ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಫಲ, ವ್ಯವಹಾರದಲ್ಲಿ ನೀವು ಏನು ನಿರೀಕ್ಷೆ ಮಾಡ್ತೀರೋ ಅದಕ್ಕಿಂತಲೂ ಒಂದು ಪಟ್ಟು ಹೆಚ್ಚಾಗಿ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ. ಹೊಸ ವಾಹನ ಖರೀದಿಗೆ ಅವಕಾಶ ಇರತಕ್ಕಂಥದ್ದು, ಆ ವಿಷಯದಲ್ಲಿ ಆಸಕ್ತಿ ಇರತಕ್ಕಂಥವ್ರು, ಅದರ ಬಗ್ಗೆ ಈಗಾಗಲೇ ಚಿಂತನೆಯನ್ನು ನಡೆಸಿರ್ತಕ್ಕಂಥವ್ರು ಈ ದಿವಸ ಪ್ರಯತ್ನವನ್ನು ಮಾಡಿ ಅದು ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ಖರ್ಚುಗಳ ಸರಮಾಲೆಯನ್ನು ನೀವು ಧಾರಣೆ ಮಾಡಬೇಕಾಗತ್ತೆ. ವಿನಾಕಾರಣ ಖರ್ಚು ನಿಮ್ಮೆದುರುಗಡೆ ಇರುತ್ತೆ. ಹಾಗಂತ ಹಣವನ್ನು ಖರ್ಚು ಮಾಡಲಿಕ್ಕೆ ಯೋಗ್ಯತೆ ಇದೆ, ಮಾಡ್ತೀನಿ ಅನ್ನುವಂಥದ್ದು ಬೇರೆ ರೀತಿಯ ಅರ್ಥವನ್ನು ಕೊಡಬಹುದು. ಅದಲ್ಲ, ಪ್ರಾಮಾಣಿಕವಾಗಿ ಇರತಕ್ಕಂತಹ ಕೆಲಸ, ಅದರಿಂದ ಬರತಕ್ಕಂತಹ ಸಂಪಾದನೆ, ಅಗತ್ಯ ವಿಷಯಗಳಿಗೆ ಮಾಡಬೇಕಾದಂತಹ ಖರ್ಚು, ಇವೆಲ್ಲವನ್ನು ಗಮನಿಸಿ ಮಾತಾಡಬೇಕಾದಂಥದ್ದಾಗತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಎಲ್ಲರೂ ಕೂಡ ಏಕಮನಸ್ಸಿನಿಂದ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂತಹ ರೀತಿಯಲ್ಲಿ ಇರತಕ್ಕಂತಹದ್ದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಯಾವುದೇ ಕೆಲಸದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ಪ್ರತಿಯೊಂದು ಕೆಲಸವೂ ಕೂಡ ಜವಾಬ್ದಾರಿಯುತವಾದಂಥದ್ದು. ಒಂದು ಕೆಲಸದಲ್ಲಿ ತಾತ್ಸಾರವನ್ನು ತೋರಿಸಿದರೆ, ಬೇಜವಾಬ್ದಾರಿಯನ್ನು ತೋರಿಸಿದರೆ ಅದು ನಿಮಗೆ ಎಲ್ಲ ರೀತಿಯ ತೊಂದರೆಯನ್ನು, ಅವಮಾನವನ್ನು, ನಷ್ಟವನ್ನು, ಹಿನ್ನಡೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ವಿದೇಶಿ ಮೂಲಗಳಿಂದ ಹಣದ ಸಹಾಯವಾಗಬಹುದು. ಯೋಗ ನೋಡಿ ಹೇಗೆ ಕೂಡಿ ಬರುತ್ತೆ, ಹೇಗೆ ಒದಗುತ್ತೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಯಾಗ್ತಕ್ಕಂಥದ್ದು. ಅತಿಯಾದಂತಹ ಉತ್ಸಾಹದಿಂದ ಕೆಲಸ ಕೆಟ್ಟು ಹೋಗುತ್ತೆ. ತುಂಬ ಆಂಗ್ಸೈಟಿಯನ್ನು ಇಟ್ಟುಕೊಳ್ಬಾರ್ದು. ಯಾವ ಕೆಲಸವನ್ನು ಎಷ್ಟರ ಮಟ್ಟಿಗೆ ಸಂತೋಷದಿಂದ, ಉತ್ಸಾಹದಿಂದ ಮಾಡಬೇಕು ಅಷ್ಟರ ಮಟ್ಟಿಗೆ ಇರಲಿ, ಅದಕ್ಕೊಂದು ಮಿತಿ ಇರುತ್ತೆ. ಆ ಮಿತಿ ಮೀರಿದರೆ ಕೆಲಸ ಕೆಟ್ಟು ಹೋಗುವಂಥದ್ದಾಗತ್ತೆ. ಹಳೆಯ ರೋಗಗಳು ಮತ್ತೆ ಕಾಣಬಹುದು. ಹಿಂದೆ ಯಾವತ್ತೋ ಅನುಭವಿಸಿದಂತಹ ಒಂದು ಕಾಯಿಲೆ ಮತ್ತೆ ನಿಮ್ಮನ್ನು ತೊಂದರೆ ಕೊಡಲಿಕ್ಕೆ ಬರುವಂಥದ್ದು ಕಾಣ್ತಾ ಇದೆ. ಹಣದ ಖರ್ಚು, ಅದರಿಂದ ಬೇಸರವಾಗ್ತಕ್ಕಂಥದ್ದು, ದುಂದುವೆಚ್ಚ ಅಂತ ಅರ್ಥ. ಹಣ ಖರ್ಚು ಮಾಡಿದರೂ ಕೂಡ ಯಾವ ಕೆಲಸವೂ ಆಗ್ತಾ ಇಲ್ಲ, ಏನೂ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಕುಟುಂಬದವರಿಗೆಲ್ಲ ಆತಂಕ. ಮುಂದೇನಾಗ್ಬಿಡುತ್ತೆ, ನಮ್ಮ ಸ್ಥಿತಿ ಏನು ಅನ್ನುವಂತಹ ರೀತಿಯಲ್ಲಿ ಯೋಚನೆಗಳು ಬರುತ್ತೆ. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪಿತ್ರಾರ್ಜಿತದಿಂದ ನಿಮಗೆ ಲಾಭವಾಗುತ್ತೆ. ತಂದೆ, ತಾತ, ಮುತ್ತಾತ ಸಂಪಾದನೆ ಮಾಡಿದಂತಹ ಆಸ್ತಿ ಏನಿದೆ ಅದು ನಿಮಗೆ ಹೆಚ್ಚಿನ ಲಾಭವನ್ನು ತಂದು ಕೊಡ್ತಕ್ಕಂಥದ್ದಾಗತ್ತೆ. ಯೋಜನೆಗಳು ಯಶಸ್ವಿಯಾಗತ್ತೆ. ನೀವು ಆಲೋಚನೆ ಮಾಡಿದಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಜಯಶೀಲರಾಗ್ತೀರಿ. ಆ ಕೆಲಸಗಳು ಜಯಪ್ರದವಾಗುತ್ತೆ ಅಂತ ಹೇಳುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಭವಿಷ್ಯ ಇದೆ. ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ, ಕಲಿತ ವಿದ್ಯೆಯಿಂದ ನೀವೇನಾದರೂ ಒಂದಷ್ಟು ಸಂಪಾದನೆಯನ್ನು ಮಾಡಲಿಕ್ಕೆ, ಅದೆಲ್ಲದಕ್ಕೂ ಕೂಡ ಅವಕಾಶ ಇರತಕ್ಕಂಥದ್ದು. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಪ್ರೇಮ ನಿವೇದನೆಯನ್ನು ಸ್ಪಷ್ಟ ಮಾಡಿ ಸಿಕ್ಕಿದಂತಹ ಉತ್ತಮ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಅರ್ಥ. ಮನೆಯಲ್ಲಿ ಹಬ್ಬದ ವಾತಾವರಣ, ಎಲ್ಲರಿಗೂ ಕೂಡ ಖುಷಿಯನ್ನು ಕೊಡ್ತಕ್ಕಂತಹ
ಮನೆಯ ವಾತಾವರಣ ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಬ್ಬ ಆದರೆ ಹೇಗೆ ಸಡಗರ ಪಡ್ತೀವೋ ಅದೇ ರೀತಿಯಲ್ಲಿ ಈ ದಿವಸ ಯಾವ ಹಬ್ಬ ಇಲ್ಲ, ಆದರೂ ಕೂಡ ಎಲ್ಲರೂ ಸಂತೋಷಭರಿತವಾಗಿರತಕ್ಕಂಥದ್ದು ಅದೇ ಹಬ್ಬ ಅಂತ ಹೇಳಬೇಕಾದಂಥದ್ದು. ಎಲ್ಲವೂ ಕೂಡ ಸಮೃದ್ಧವಾಗಿದೆ ಅಂತಕ್ಕಂತಹ ಮನೋಭಾವದಿಂದ ನಿಮ್ಮ ಮನಸ್ಸು ಆನಂದವನ್ನು ವ್ಯಕ್ತಪಡಿಸ್ತಕ್ಕಂತಹ ದಿವಸ. ನನಗೆ ಏನೇನು ಬೇಕೋ, ನನಗೇನೇನೋ ಇರಬೇಕೋ ಅವೆಲ್ಲವೂ ಕೂಡ ನನಗೆ ಲಭ್ಯವಾಗಿದೆ, ದಕ್ಕಿದೆ, ಅದರಿಂದ ನಾನು ಸಂತೃಪ್ತನಾಗಿದ್ದೀನಿ ಅಂತಕ್ಕಂತಹ ಉದಾತ್ತತೆಯ ಮಾತು ಇಲ್ಲಿ ಬಹಳ ಮುಖ್ಯ ಅಂತ ಅನಿಸುವಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.